ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಸಾಕಷ್ಟು ಕಿಡಿಕಾರಿಸ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಗೆದ್ರೆ ಮಂಗಳಸೂತ್ರ ಕಿತ್ಕೊಳ್ತಾರೆ ಅಂತಾರೆ. ಈ ಮಾತು ಹೇಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆ ಆಗಬೇಕು ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈ ಮಾತು ಹೇಳೋದಕ್ಕೆ ಮೋದಿಗೆ ನಾಚಿಕೆ ಆಗಬೇಕು ಅಂದಿದ್ದಾರೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ. ನಮ್ಮ ಸರ್ಕಾರ ಇದ್ದಾಗ ಬಡವರಿಗೆ ನೆರವಾಗಿದ್ದೇವೆ, ಯಾರ ತಾಳಿಯನ್ನೂ ಕಿತ್ಕೊಳ್ಳೋ ಕೆಲಸ ಮಾಡಿಲ್ಲ. ಯುದ್ಧದ ವೇಳೆ ಇಂದಿರಾ ಗಾಂಧಿ ತಾಳಿ ಕೊಟ್ಟಿದ್ದಾರೆ, ನೀವು ಪ್ರಧಾನಿ ಹುದ್ದೆಯಲ್ಲಿದ್ದೀರಿ, ಒಳ್ಳೇದು ಮಾತನಾಡಿ ಅಂದ್ರು. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ LIC ರಾಷ್ಟ್ರೀಯ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂತ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನ ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು. ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನ ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ ತೆಗೆದು ಅವರಿಗೆ ಮನೆ ಇರಲಿಲ್ಲ. ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದ್ರು. ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ, ಗಾಂಧಿ ಫ್ಯಾಮಿಲಿ ಹಿಂಗ್ ಮಾಡ್ತು, ಗಾಂಧಿ ಫ್ಯಾಮಿಲಿ ಹಂಗ್ ಮಾಡ್ತು. ಅರೆ 1989ರಿಂದ 1989 ಇಲ್ಲಿವರೆಗೆ ಅವ್ರ ಮನೆಯಾಗ ಒಬ್ರು ಇಲ್ಲ ಮಂತ್ರಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ. ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ, ಅವ್ರ ಕೊಲೆ ಆದ್ಮೇಲೆ ಒಬ್ಬರು ಆ ಮನೆಯಿಂದ ಏನೂ ಆಗಿಲ್ಲ. ಸ್ಟಿಲ್ ಮುಂಜಾನೆ ಹಿಡಿಸಿದ ಮೋದಿ ಅದೇ ಹೇಳ್ತಾರೆ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ LIC ರಾಷ್ಟ್ರೀಯ ಇಂಥ ದೊಡ್ಡ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಸಾಕಷ್ಟು ಕಿಡಿಕಾರಿಸ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಗೆದ್ರೆ ಮಂಗಳಸೂತ್ರ ಕಿತ್ಕೊಳ್ತಾರೆ ಅಂತಾರೆ. ಈ ಮಾತು ಹೇಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆ ಆಗಬೇಕು ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈ ಮಾತು ಹೇಳೋದಕ್ಕೆ ಮೋದಿಗೆ ನಾಚಿಕೆ ಆಗಬೇಕು ಅಂದಿದ್ದಾರೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ. ನಮ್ಮ ಸರ್ಕಾರ ಇದ್ದಾಗ ಬಡವರಿಗೆ ನೆರವಾಗಿದ್ದೇವೆ, ಯಾರ ತಾಳಿಯನ್ನೂ ಕಿತ್ಕೊಳ್ಳೋ ಕೆಲಸ ಮಾಡಿಲ್ಲ. ಯುದ್ಧದ ವೇಳೆ ಇಂದಿರಾ ಗಾಂಧಿ ತಾಳಿ ಕೊಟ್ಟಿದ್ದಾರೆ, ನೀವು ಪ್ರಧಾನಿ ಹುದ್ದೆಯಲ್ಲಿದ್ದೀರಿ, ಒಳ್ಳೇದು ಮಾತನಾಡಿ ಅಂದ್ರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ LIC ರಾಷ್ಟ್ರೀಯ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂತ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನ ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು. ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನ ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ ತೆಗೆದು ಅವರಿಗೆ ಮನೆ ಇರಲಿಲ್ಲ. ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದ್ರು. ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ, ಗಾಂಧಿ ಫ್ಯಾಮಿಲಿ ಹಿಂಗ್ ಮಾಡ್ತು, ಗಾಂಧಿ ಫ್ಯಾಮಿಲಿ ಹಂಗ್ ಮಾಡ್ತು. ಅರೆ 1989ರಿಂದ 1989 ಇಲ್ಲಿವರೆಗೆ ಅವ್ರ ಮನೆಯಾಗ ಒಬ್ರು ಇಲ್ಲ ಮಂತ್ರಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ. ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ, ಅವ್ರ ಕೊಲೆ ಆದ್ಮೇಲೆ ಒಬ್ಬರು ಆ ಮನೆಯಿಂದ ಏನೂ ಆಗಿಲ್ಲ. ಸ್ಟಿಲ್ ಮುಂಜಾನೆ ಹಿಡಿಸಿದ ಮೋದಿ ಅದೇ ಹೇಳ್ತಾರೆ,
ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ, LIC ರಾಷ್ಟ್ರೀಯ, ಇಂಥ ದೊಡ್ಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.